Hello friends, ಎಲ್ಲರಿಗೂ ನಮಸ್ಕಾರ. Welcome back to my channel Manasashri Learn with Fun. Today video is about cooking vocabulary. Friends, ಇವತ್ತು ನಾವು ಅಡುಗೆ ಮಾಡೋ ವರ್ಡ್ಸ್ನ ಅಡುಗೆ ಮನೆಯಲ್ಲಿ ಯೂಸ್ ಮಾಡುವಂಥ ಸೆಂಟೆನ್ಸಸ್ನ ನಾವು ಇಂಗ್ಲೀಷ್ನಲ್ಲಿ ಕಲಿಯೋಣ. ಸೊ ಫ್ರೆಂಡ್ಸ್, ಇವತ್ತು ನಾವು ಅಡುಗೆ ಮನೆಯಲ್ಲಿ ಉಪಯೋಗಿಸುವಂಥ ಸೆಂಟೆನ್ಸಸ್ನ ಪ್ರಾಕ್ಟೀಸ್ ಮಾಡೋಣ. ನಾನು ತರಕಾರಿಗಳನ್ನು ತೊಳಿತಾ ಇದ್ದೀನಿ. ನಾನು ತರಕಾರಿಗಳನ್ನು ತೊಳಿತಾ ಇದ್ದೀನಿ. ಸೊ ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತೀವಿ? ಐ ಆಮ್ ವಾಷಿಂಗ್ ದ ವೆಜಿಟೇಬಲ್ಸ್. ಐ ಆಮ್ ವಾಷಿಂಗ್ ದ ವೆಜಿಟೇಬಲ್ಸ್. ವಾಷಿಂಗ್ ಅಂದರೆ ಫ್ರೆಂಡ್ಸ್ ತೊಳೆಯೋದು. ನಾನು ತರಕಾರಿಗಳನ್ನು ವಾಶ್ ಮಾಡ್ತಾ ಇದ್ದೀನಿ, ತೊಳಿತಾ ಇದ್ದೀನಿ. ಐ ಆಮ್ ವಾಷಿಂಗ್ ದ ವೆಜಿಟೇಬಲ್ಸ್. ನಾನು ಈರುಳ್ಳಿನ ಕಟ್ ಮಾಡ್ತಾ ಇದ್ದೀನಿ. ನಾನು ಈರುಳ್ಳಿನ ಕಟ್ ಮಾಡ್ತಾ ಇದ್ದೀನಿ. ಕಟ್ ಅಂದರೆ ಫ್ರೆಂಡ್ಸ್ ಕಟ್ ಮಾಡ್ತಾ ಇದ್ದೀವಿ ಅಂದರೆ ಚಾಪಿಂಗ್. ಐ ಆಮ್ ಚಾಪಿಂಗ್ ದ ಆನಿಯನ್ಸ್. ಐ ಆಮ್ ಚಾಪಿಂಗ್ ದ ಆನಿಯನ್ಸ್. ನಾನು ಈರುಳ್ಳಿನ ಕಟ್ ಮಾಡ್ತಾ ಇದ್ದೀನಿ. ಚಾಪಿಂಗ್ ಅಂದರೆ ಕಟ್ ಮಾಡೋದು. ಐ ಆಮ್ ಚಾಪಿಂಗ್ ದ ಆನಿಯನ್ಸ್. ಈ ಥರ ಆದರೂ ಹೇಳ್ಬೋದು ಫ್ರೆಂಡ್ಸ್. ಅಥವಾ ಐ ಆಮ್ ಚಾಪಿಂಗ್ ದ ಆನಿಯನ್ಸ್. ಐ ಆಮ್ ಪೀಲಿಂಗ್ ದ ಪೊಟ್ಯಾಟೋಸ್. ನಾನು ಆಲೂಗಡ್ಡೆನ ಸಿಪ್ಪೆನ ತೆಗಿತಾ ಇದ್ದೀನಿ. ನಾನು ಆಲೂಗಡ್ಡೆ ಮೇಲೆ ಇರೋ ಸಿಪ್ಪೆನ ತೆಗಿತಾ ಇದ್ದೀನಿ. ಸೊ ಸಿಪ್ಪೆ ತೆಗಿಯೋದನ್ನ ಪೀಲಿಂಗ್ ಅಂತ ಹೇಳ್ತೀವಿ. ಐ ಆಮ್ ಪೀಲಿಂಗ್ ದ ಪೊಟ್ಯಾಟೋಸ್. ಐ ಆಮ್ ಪೀಲಿಂಗ್ ದ ಪೊಟ್ಯಾಟೋಸ್. ಆಲೂಗಡ್ಡೆ ಮೇಲಿರೋ ಸಿಪ್ಪೆನ ತೆಗಿತಾ ಇದ್ದೀನಿ. ಓಕೆನಾ ಫ್ರೆಂಡ್ಸ್? ಐ ಆಮ್ ಪೀಲಿಂಗ್ ದ ಪೊಟ್ಯಾಟೋಸ್. ಐ ಆಮ್ ಸ್ಲೈಸಿಂಗ್ ದ ಕುಕುಂಬರ್. ಸೌತೆಕಾಯಿನ ನಾನು ಸ್ಲೈಸ್ ಆಗಿ ರೌಂಡ್ ಆಗಿ ಕಟ್ ಮಾಡ್ತಾ ಇದ್ದೀನಿ. ನಾನು ಸೌತೆಕಾಯಿನ ರೌಂಡ್ ಆಗಿ ಸ್ಲೈಸ್ ಮಾಡ್ತಾ ಇದ್ದೀನಿ. ಸ್ಲೈಸ್ ಅಂದರೆ ಫ್ರೆಂಡ್ಸ್ ರೌಂಡ್ ಆಗಿ ಕಟ್ ಮಾಡೋದು. ಓಕೆನಾ ಫ್ರೆಂಡ್ಸ್? ಐ ಆಮ್ ಸ್ಲೈಸಿಂಗ್ ದ ಕುಕುಂಬರ್. ನಾನು ಸೌತೆಕಾಯಿನ ಕಟ್ ಮಾಡ್ತಾ ಇದ್ದೀನಿ, ಸ್ಲೈಸ್ ಮಾಡ್ತಾ ಇದ್ದೀನಿ. ಐ ಆಮ್ ಸ್ಲೈಸಿಂಗ್ ದ ಕುಕುಂಬರ್. ಐ ಆಮ್ ಕ್ರಷಿಂಗ್ ದ ಗಾರ್ಲಿಕ್. ಬೆಳ್ಳುಳ್ಳಿನ ನಾನು ಜಜ್ಜುತ್ತಾ ಇದ್ದೀನಿ. ಕ್ರಷಿಂಗ್ ಅಂದರೆ ಫ್ರೆಂಡ್ಸ್ ಜಜ್ಜೋದು. ಕ್ರಷಿಂಗ್. ನಾನು ಐ ಆಮ್ ಕ್ರಷಿಂಗ್ ದ ಗಾರ್ಲಿಕ್. ಬೆಳ್ಳುಳ್ಳಿನ ನಾನು ಜಜ್ಜುತ್ತಾ ಇದ್ದೀನಿ. ಐ ಆಮ್ ಕ್ರಷಿಂಗ್ ದ ಗಾರ್ಲಿಕ್. ನೆಕ್ಸ್ಟ್ ಫ್ರೆಂಡ್ಸ್, ನಾನು ಕ್ಯಾರೆಟ್ನ ಗ್ರೇಟ್ ಮಾಡ್ತಾ ಇದ್ದೀನಿ, ತುರಿತಾ ಇದ್ದೀನಿ. ನಾನು ಕ್ಯಾರೆಟ್ನ ತುರಿತಾ ಇದ್ದೀನಿ. ತುರಿಯೋದು ಅಂದರೆ ಫ್ರೆಂಡ್ಸ್ ಗ್ರೇಟಿಂಗ್. ಐ ಆಮ್ ಗ್ರೇಟಿಂಗ್ ದ ಕ್ಯಾರೆಟ್. ಐ ಆಮ್ ಗ್ರೇಟಿಂಗ್ ದ ಕ್ಯಾರೆಟ್. ನಾನು ಕ್ಯಾರೆಟ್ನ ತುರಿತಾ ಇದ್ದೀನಿ. ಐ ಆಮ್ ಗ್ರೇಟಿಂಗ್ ದ ಕ್ಯಾರೆಟ್. ಐ ಆಮ್ ಸೋಕಿಂಗ್ ದ ರೈಸ್. ನಾನು ಅಕ್ಕಿನ ನೆನೆಸಿಡ್ತಾ ಇದ್ದೀನಿ. ನಾನು ಅಕ್ಕಿನ ನೆನೆಸಿಡ್ತಾ ಇದ್ದೀನಿ. ನೆನೆಸಿಡ್ತಾ ಇದ್ದೀನಿ ಅಂದರೆ ಸೋಕಿಂಗ್. ಓಕೆನಾ ಫ್ರೆಂಡ್ಸ್? ಐ ಆಮ್ ಸೋಕಿಂಗ್ ದ ರೈಸ್. ನಾನು ಅಕ್ಕಿನ ನೆನೆಸಿಡ್ತಾ ಇದ್ದೀನಿ. ಐ ಆಮ್ ಸೋಕಿಂಗ್ ದ ರೈಸ್. ಐ ಆಮ್ ಡ್ರೈನಿಂಗ್ ದ ವಾಟರ್. ನಾನು ನೀರನ್ನು ಸುರಿಸ್ತಾ ಇದ್ದೀನಿ. ನಾನು ನೀರನ್ನು ಸುರಿಸ್ತಾ ಇದ್ದೀನಿ, ಫಿಲ್ಟರ್ ಮಾಡ್ತಾ ಇದ್ದೀನಿ. ಓಕೆನಾ ಫ್ರೆಂಡ್ಸ್? ಐ ಆಮ್ ಡ್ರೈನಿಂಗ್ ದ ವಾಟರ್. ಡ್ರೈನಿಂಗ್ ಅಂದರೆ ಸುರಿಸ್ತಾ ಇರೋದು. ಓಕೆನಾ ಫ್ರೆಂಡ್ಸ್? ನಾನು ನೀರನ್ನು ಸುರಿಸ್ತಾ ಇದ್ದೀನಿ, ಫಿಲ್ಟರ್ ಮಾಡ್ತಾ ಇದ್ದೀನಿ, ಡ್ರೈನ್ ಮಾಡ್ತಾ ಇದ್ದೀನಿ. ಐ ಆಮ್ ಡ್ರೈನಿಂಗ್ ದ ವಾಟರ್. ಐ ಆಮ್ ಡ್ರೈನಿಂಗ್ ದ ವಾಟರ್. ಐ ಆಮ್ ಬಾಯ್ಲಿಂಗ್ ದ ವಾಟರ್. ನಾನು ನೀರನ್ನು ಕುದಿಸ್ತಾ ಇದ್ದೀನಿ. ನಾನು ನೀರನ್ನು ಕುದಿಸ್ತಾ ಇದ್ದೀನಿ. ಕುದಿಸ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್ ಬಾಯ್ಲಿಂಗ್. ಐ ಆಮ್ ಬಾಯ್ಲಿಂಗ್ ದ ವಾಟರ್. ನಾನು ನೀರನ್ನು ಬಿಸಿ ಮಾಡ್ತಾ ಇದ್ದೀನಿ ಅಂದರೆ ಹೀಟಿಂಗ್. ಐ ಆಮ್ ಹೀಟಿಂಗ್ ದ ವಾಟರ್. ನಾನು ನೀರನ್ನು ಹೀಟ್ ಮಾಡ್ತಾ ಇದ್ದೀನಿ, ಬಿಸಿ ಮಾಡ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್ ಹೀಟಿಂಗ್ ಅಂತ ಹೇಳ್ತೀವಿ. ನಾನು ನೀರನ್ನು ಕುದಿಸ್ತಾ ಇದ್ದೀನಿ ಅಂದರೆ ಬಾಯ್ಲಿಂಗ್ ಅಂತ ಹೇಳ್ತೀವಿ. ಓಕೆನಾ ಫ್ರೆಂಡ್ಸ್? ನಾನು ನೀರನ್ನು ಕುದಿಸ್ತಾ ಇದ್ದೀನಿ ಅಂದರೆ ಬಾಯ್ಲಿಂಗ್. ಐ ಆಮ್ ಬಾಯ್ಲಿಂಗ್ ದ ವಾಟರ್. ಐ ಆಮ್ ಬಾಯ್ಲಿಂಗ್ ದ ವಾಟರ್. ಐ ಆಮ್ ಕುಕಿಂಗ್ ದ ರೈಸ್. ನಾನು ಅಕ್ಕಿನ ಬೇಯಿಸ್ತಾ ಇದ್ದೀನಿ. ನಾನು ಅಡುಗೆ ಮಾಡ್ತಾ ಇದ್ದೀನಿ. ನಾನು ಅಕ್ಕಿನ ನಾನು ಬೇಯಿಸ್ತಾ ಇದ್ದೀನಿ. ಐ ಆಮ್ ಕುಕಿಂಗ್ ದ ರೈಸ್. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ಫ್ರೆಂಡ್ಸ್, ನಾನು ಕೇಕ್ ಮಾಡ್ತಾ ಇದ್ದೀನಿ. ನಾನು ಕೇಕ್ನ ಬೇಯಿಸ್ತಾ ಇದ್ದೀನಿ. ಸೊ ಈ ಥರ ಬೇಕ್ರಿ ಐಟಮ್ಸ್ನಲ್ಲಿ ಹೇಳುವಾಗ ಫ್ರೆಂಡ್ಸ್ ಐ ಆಮ್ ಕುಕಿಂಗ್ ಅಂತ ಹೇಳಬಾರ್ದು, ಐ ಆಮ್ ಬೇಕಿಂಗ್ ಅಂತ ಹೇಳಬೇಕು. ಐ ಆಮ್ ಬೇಕಿಂಗ್ ಅ ಕೇಕ್. ನಾನು ಕೇಕ್ನ ಮಾಡ್ತಾ ಇದ್ದೀನಿ. ನಾನು ಕೇಕ್ನ ಬೇಯಿಸ್ತಾ ಇದ್ದೀನಿ. ಐ ಆಮ್ ಬೇಕಿಂಗ್ ಅ ಕೇಕ್. ಐ ಆಮ್ ಬೇಕಿಂಗ್ ಅ ಕೇಕ್. ಐ ಆಮ್ ರೋಸ್ಟಿಂಗ್ ದ ಗ್ರೌಂಡ್ನಟ್ಸ್. ನಾನು ಗ್ರೌಂಡ್ನಟ್ಸ್ನ ರೋಸ್ಟ್ ಮಾಡ್ತಾ ಇದ್ದೀನಿ. ಐ ಆಮ್ ರೋಸ್ಟಿಂಗ್ ದ ಗ್ರೌಂಡ್ನಟ್ಸ್ನ ರೋಸ್ಟ್ ಮಾಡೋದು. ಓಕೆನಾ ಫ್ರೆಂಡ್ಸ್? ಸ್ವಲ್ಪ ಅದನ್ನು ಫ್ರೈ ಮಾಡೋದು, ರೋಸ್ಟ್ ಮಾಡೋದನ್ನ ರೋಸ್ಟಿಂಗ್ ಅಂತ ಹೇಳ್ತೀವಿ. ಐ ಆಮ್ ರೋಸ್ಟಿಂಗ್ ದ ಗ್ರೌಂಡ್ನಟ್ಸ್. ಐ ಆಮ್ ಮಿಕ್ಸಿಂಗ್ ದ ಇಂಗ್ರೀಡಿಯೆಂಟ್ಸ್ ಅಂದರೆ ಫ್ರೆಂಡ್ಸ್ ಪದಾರ್ಥಗಳು.
ನಾವು ಮಾಡೋ ಪದಾರ್ಥಗಳನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನು ಪದಾರ್ಥಗಳನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಐ ಆಮ್ ಮಿಕ್ಸಿಂಗ್ ದ ಇಂಗ್ರೀಡಿಯೆಂಟ್ಸ್. ಐ ಆಮ್ ಮಿಕ್ಸಿಂಗ್ ದ ಇಂಗ್ರೀಡಿಯೆಂಟ್ಸ್. ಐ ಆಮ್ ಹೀಟಿಂಗ್ ದ ಮಿಲ್ಕ್. ನಾನು ಹಾಲನ್ನು ಬಿಸಿ ಮಾಡ್ತಾ ಇದ್ದೀನಿ. ನಾನು ಹಾಲನ್ನು ಬಿಸಿ ಮಾಡ್ತಾ ಇದ್ದೀನಿ. ನಾನು ಹಾಲನ್ನು ಬಿಸಿ ಅಂದರೆ ಫ್ರೆಂಡ್ಸ್ ಹೀಟಿಂಗ್. ಐ ಆಮ್ ಹೀಟಿಂಗ್ ದ ಮಿಲ್ಕ್. ಐ ಆಮ್ ಹೀಟಿಂಗ್ ದ ಮಿಲ್ಕ್. ಐ ಆಮ್ ಸ್ಟಿರಿಂಗ್ ದ ಕರ್ರಿ. ನಾನು ಸಬ್ಜಿನ ಬೇಯಿಸ್ತಾ ಇದ್ದೀನಿ. ನಾನು ಸಬ್ಜಿನ ವೆಜಿಟೇಬಲ್ ಸಬ್ಜಿ ಯಾವುದಾದ್ರೂ ಹಾಕ್ಬೋದು. ನಾನು ಕರಿ ಅಂದರೆ ಫ್ರೆಂಡ್ಸ್ ಸಬ್ಜಿ. ನಾನು ಸಬ್ಜಿನ ಬೇಯಿಸ್ತಾ ಇದ್ದೀನಿ. ಐ ಆಮ್ ಸ್ಟೀರಿಂಗ್ ಅಂದರೆ ಬೇಯಿಸೋದು. ಐ ಆಮ್ ಸ್ಟೀರಿಂಗ್ ದ ಕರ್ರಿ. ಐ ಆಮ್ ಸ್ಟೀರಿಂಗ್ ದ ಕರ್ರಿ. ನಾನು ಸಬ್ಜಿನ ಬೇಯಿಸ್ತಾ ಇದ್ದೀನಿ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ಫ್ರೆಂಡ್ಸ್, ನಾನು ಬ್ರೆಡ್ನ ಟೋಸ್ಟ್ ಮಾಡ್ತಾ ಇದ್ದೀನಿ. ನಾನು ಬ್ರೆಡ್ನ ಟೋಸ್ಟ್ ಮಾಡ್ತಾ ಇದ್ದೀನಿ. ಐ ಆಮ್ ಟೋಸ್ಟಿಂಗ್ ದ ಬ್ರೆಡ್. ಐ ಆಮ್ ಟೋಸ್ಟಿಂಗ್ ದ ಬ್ರೆಡ್. ನಾನು ಇಡ್ಲೀಸ್ನ ಆವರಿಸ್ತಾ ಇದ್ದೀನಿ. ಆವರಿಸೋದು ಅಂದರೆ ಫ್ರೆಂಡ್ಸ್ ಸ್ಟೀಮಿಂಗ್. ನಾನು ಇಡ್ಲೀಸ್ನ ಆವರಿಸ್ತಾ ಇದ್ದೀನಿ, ಸ್ಟೀಮ್ ಮಾಡ್ತಾ ಇದ್ದೀನಿ. ಐ ಆಮ್ ಸ್ಟೀಮಿಂಗ್ ದ ಇಡ್ಲೀಸ್. ನಾನು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನಾನು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಸೇರಿಸೋದು ಅಂದರೆ ಫ್ರೆಂಡ್ಸ್ ಆ್ಯಡಿಂಗ್. ಐ ಆಮ್ ಆ್ಯಡಿಂಗ್ ಸಾಲ್ಟ್. ಐ ಆಮ್ ಆ್ಯಡಿಂಗ್ ಸಾಲ್ಟ್. ನಾನು ಚಟ್ನಿನ ರುಬ್ತಾ ಇದ್ದೀನಿ. ನಾನು ಚಟ್ನಿನ ರುಬ್ಕೊತಾ ಇದ್ದೀನಿ. ರುಬ್ಬೋದು ಅಂದರೆ ಫ್ರೆಂಡ್ಸ್ ಗ್ರೈಂಡಿಂಗ್. ಐ ಆಮ್ ಗ್ರೈಂಡಿಂಗ್ ದ ಚಟ್ನಿ. ಐ ಆಮ್ ಗ್ರೈಂಡಿಂಗ್ ದ ಚಟ್ನಿ. ನಾನು ಚಟ್ನಿನ ರುಬ್ಕೊತಾ ಇದ್ದೀನಿ. ಐ ಆಮ್ ಗ್ರೈಂಡಿಂಗ್ ದ ಚಟ್ನಿ. ಐ ಆಮ್ ಮೇಕಿಂಗ್ ಚಪಾತೀಸ್. ನಾನು ಚಪಾತಿ ಮಾಡ್ತಾ ಇದ್ದೀನಿ. ನಾನು ಚಪಾತಿ ಮಾಡ್ತಾ ಇದ್ದೀನಿ. ಐ ಆಮ್ ಮೇಕಿಂಗ್ ಚಪಾತೀಸ್. ಐ ಆಮ್ ಕುಕಿಂಗ್ ಅಥವಾ ಐ ಆಮ್ ಡೂಯಿಂಗ್ ಅಂತ ಹೇಳಬಾರ್ದು ಫ್ರೆಂಡ್ಸ್. ಐ ಆಮ್ ಮೇಕಿಂಗ್ ಚಪಾತೀಸ್. ನಾನು ಚಪಾತಿ ಮಾಡ್ತಾ ಇದ್ದೀನಿ ಅಂತ ಹೇಳುವಾಗ ಐ ಆಮ್ ಮೇಕಿಂಗ್ ಚಪಾತೀಸ್. ನಾನು ಚಪಾತಿನ ಲಟ್ಟಿಸ್ತಾ ಇದ್ದೀನಿ. ನಾನು ಚಪಾತಿನ ಲಟ್ಟಿಸ್ತಾ ಇದ್ದೀನಿ ಅಂದರೆ ಐ ಆಮ್ ರೋಲಿಂಗ್ ಚಪಾತೀಸ್. ರೋಲಿಂಗ್, ಲಟ್ಟಿಸೋದು ಅಂದರೆ ರೋಲಿಂಗ್. ಐ ಆಮ್ ರೋಲಿಂಗ್ ಚಪಾತೀಸ್. ನಾನು ಚಪಾತಿ ಮಾಡ್ತಾ ಇದ್ದೀನಿ ಅಂತ ಹೇಳುವಾಗ ಐ ಆಮ್ ಮೇಕಿಂಗ್ ಚಪಾತೀಸ್. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ಫ್ರೆಂಡ್ಸ್, ನಾನು ದೋಸೆನ ತಿರುಗಿಸ್ತಾ ಇದ್ದೀನಿ. ನಾನು ದೋಸೆನ ತಿರುಗಿಸ್ತಾ ಇದ್ದೀನಿ. ತಿರುಗಿಸೋದು ಅಂದರೆ ಫ್ರೆಂಡ್ಸ್ ಫ್ಲಿಪ್ಪಿಂಗ್. ಐ ಆಮ್ ಫ್ಲಿಪ್ಪಿಂಗ್ ದ ದೋಸಾ. ಐ ಆಮ್ ಫ್ಲಿಪ್ಪಿಂಗ್ ದ ದೋಸಾ. ಐ ಆಮ್ ಫ್ರೈಯಿಂಗ್ ದ ಆನಿಯನ್ಸ್. ನಾನು ಈರುಳ್ಳಿನ ಫ್ರೈ ಮಾಡ್ತಾ ಇದ್ದೀನಿ. ನಾನು ಈರುಳ್ಳಿನ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಐ ಆಮ್ ಫ್ರೈಯಿಂಗ್ ದ ಆನಿಯನ್ಸ್. ಐ ಆಮ್ ಫ್ರೈಯಿಂಗ್ ದ ಆನಿಯನ್ಸ್. ಐ ಆಮ್ ಸರ್ವಿಂಗ್ ದ ಫುಡ್. ನಾನು ಊಟನ ಬಡಿಸ್ತಾ ಇದ್ದೀನಿ. ಬಡಿಸ್ತಾ ಇದ್ದೀವಿ ಅಂದರೆ ಫ್ರೆಂಡ್ಸ್ ಸರ್ವಿಂಗ್. ಬಡಿಸ್ತಾ ಇದ್ದೀವಿ ಅಂದರೆ ಸರ್ವಿಂಗ್. ಐ ಆಮ್ ಸರ್ವಿಂಗ್ ದ ಫುಡ್. ನಾನು ಊಟನ ಬಡಿಸ್ತಾ ಇದ್ದೀನಿ. ಐ ಆಮ್ ಸರ್ವಿಂಗ್ ದ ಫುಡ್. ನಾನು ಅಡುಗೆ ಮಾಡಿರೋ ಊಟನ ದೇವ್ರಿಗೆ ನೈವೇದ್ಯ ಮಾಡ್ತಾ ಇದ್ದೀನಿ. ನೈವೇದ್ಯ ಮಾಡ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್ ಆಫರಿಂಗ್. ಐ ಆಮ್ ಆಫರಿಂಗ್ ಫುಡ್ ಟು ಗಾಡ್. ನಾನು ದೇವ್ರಿಗೆ ಅಡುಗೆ ಮಾಡಿರೋ ಊಟನ ನಾನು ದೇವ್ರಿಗೆ ನೈವೇದ್ಯ ಮಾಡ್ತಾ ಇದ್ದೀನಿ, ನೈವೇದ್ಯಕ್ಕೆ ಇಡ್ತಾ ಇದ್ದೀನಿ. ಐ ಆಮ್ ಆಫರಿಂಗ್ ಫುಡ್ ಟು ಗಾಡ್. ಐ ಆಮ್ ಟೇಸ್ಟಿಂಗ್ ದ ಫುಡ್. ನಾನು ಊಟನ ರುಚಿ ಮಾಡ್ತಾ ಇದ್ದೀನಿ. ರುಚಿ ಮಾಡ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್ ಟೇಸ್ಟಿಂಗ್. ನಾನು ಊಟನ ರುಚಿ ಮಾಡ್ತಾ ಇದ್ದೀನಿ. ಐ ಆಮ್ ಟೇಸ್ಟಿಂಗ್ ದ ಫುಡ್. ಐ ಆಮ್ ಟೇಸ್ಟಿಂಗ್ ದ ಫುಡ್. ಓಕೆನಾ ಫ್ರೆಂಡ್ಸ್? ಸೊ ಫ್ರೆಂಡ್ಸ್, ಈ ಥರ ನೀವು ದಿನ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರಿ. ನೀವು ಅಡುಗೆ ಮಾಡುವಾಗ ಯೂಸ್ ಮಾಡೋ ಸೆಂಟೆನ್ಸಸ್ನ ಈ ಥರ ಪ್ರಾಕ್ಟೀಸ್ ಮಾಡ್ತಾ ಇರಿ ಫ್ರೆಂಡ್ಸ್. ಕುಕಿಂಗ್ ಅಂತ, ಬೇಕಿಂಗ್, ರೋಲಿಂಗ್, ಮೇಕಿಂಗ್, ಬಾಯ್ಲಿಂಗ್, ಹೀಟಿಂಗ್. ಓಕೆನಾ ಫ್ರೆಂಡ್ಸ್? ಪೀಲಿಂಗ್, ಈ ಥರ ನೀವು ಪ್ರಾಕ್ಟೀಸ್ ಮಾಡ್ತಾ ಇರಿ. ಸಿಪ್ಪೆ ತೆಗೆಯೋದನ್ನ ಪೀಲಿಂಗ್, ಚಾಪಿಂಗ್, ಟೋಸ್ಟಿಂಗ್, ಈ ಥರ ಫ್ರೆಂಡ್ಸ್ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಆವಾಗ ನಿಮ್ಗೆ ಈಸಿಯಾಗಿ ಅಭ್ಯಾಸ ಆಗುತ್ತೆ. ಓಕೆನಾ ಫ್ರೆಂಡ್ಸ್? ನನ್ನ ವಿಡಿಯೋ ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು ಫ್ರೆಂಡ್ಸ್. ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. Until then, bye, take care.